ಮಜ್ನು ಮಂಜಾ ಇಷ್ಟು ದಿನ ಲೀಲಾ ಬೇಕು ಅಂತ ಹೇಳಿ ಟಿವಿ ಚಾನೆಲ್ಗಳಿಗೆಲ್ಲ ಇಂಟರ್ವ್ಯೂನ ಕೊಡ್ತಾ ಇದ್ದ, ಅಳ್ತಿದ್ದ, ಗೋಗರಿತಾ ಇದ್ದ, ಕಾಲಿಗೆ ಬೀಳ್ತೀನಿ ಚಿನ್ನಿ ವಾಪಸ್ ಮನೆಗೆ ಬಂದ್ಬಿಡು ಅಂತ ಹೇಳಿ ಅಳುತ್ತಾ ಇದ್ದ. ಆದ್ರೆ ಈಗ ಮಂಜಾ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದಾನೆ. ಲೀಲಾ ಲವರ್ ಆಗಿದ್ದಂತಹ ಸಂತು ಇದ್ದಾನಲ್ಲ, ಸಂತು ನನ್ನ ಕೊಲೆ ಮಾಡ್ಲಿಕ್ಕೆ ಹೋಗಿದ್ದಾನೆ. ಹೌದು ವೀಕ್ಷಕರೇ, ಇದು ನಡೆದಿದ್ದು ಇವತ್ತಿನ ಸಾಯಂಕಾಲದ ವೇಳೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಲೀಲಾ ಮತ್ತು ಸಂತು ಇದ್ದಾನಲ್ಲ ಅವರಿಬ್ರು ಕೂಡ ಆರಾಮಾಗಿ ಮನೆಯಲ್ಲಿ ಇರ್ತಾರೆ. ಮಕ್ಕಳನ್ನು ಕೂಡ ಲೀಲಾನೇ ನೋಡ್ಕೊಳ್ತಾ ಇರ್ತಾರೆ. ಆ 3 ಮಕ್ಕಳನ್ನ ಲೀಲಾ ನೋಡ್ಕೊಳ್ತಾ ಇರ್ತಾಳೆ. ತದಾದ ನಂತರ ಇವತ್ತು ಏಕಾಏಕಿ ಮನೆಗೆ ನುಗ್ಲಿಕ್ಕೆ ಮಂಜಾ ಪ್ರಯತ್ನ ಮಾಡ್ತಾನೆ. ಮಂಜಾ ಸರಿಯಾಗಿ ಕುಡ್ಕೊಂಡಿರ್ತಾನೆ. ಕುಡಿದ ಮತ್ತಿನಲ್ಲಿ ತಾನೇನು ಮಾಡ್ತೀನಿ ಅನ್ನೋದನ್ನು ಕೂಡ ಅರಿಯದ ಮಂಜಾ ಸೀದಾ ಬಿಯರ್ ಬಾಟ್ಲನ್ನ ಒಡ್ಕೊಂಡು ತಗೊಂಡ್ಬಂದಿರ್ತಾನೆ. ಹಾಗೆ ಆತನ ಹತ್ರ ಚಾಕು ಚೂರಿಗಳು ಕೂಡ ಇರುತ್ತೆ. ಸೀದಾ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಲೀಲಾ ಎಷ್ಟು ತಡೆಯೋಕೆ ಬಂದ್ರೂ ಕೂಡ ಲೀಲಾನನ್ನ ಅವಾಯ್ಡ್ ಮಾಡಿ, ಸಂತು ಇದ್ದಾನಲ್ಲ ಲೀಲಾ ಅವಳ ಲವ್ವರ್ ಅಥವಾ ಲೀಲಾನನ್ನ ಪ್ರೀತಿ ಮಾಡ್ತಾ ಇದ್ದವನು, ಆತನ ಹೊಟ್ಟೆಗೆ ಚುಚ್ತಾನೆ, ಅದು ಕೂಡ ಬಿಯರ್ ಬಾಟ್ಲಿಂದ. ನೋಡಿ ವೀಕ್ಷಕರೇ, ಒಂದು ಹೆಣ್ಣಿಗೋಸ್ಕರ ಯಾವ ಮಟ್ಟಕ್ಕೆ ಇಳಿದಿದ್ದಾನೆ ಮಂಜಾ ಅಂತ. ಎಷ್ಟು ದಿನ ಟಿವಿ ಚಾನೆಲ್ಗಳಿಗೆ ದುಡ್ಡು ಕೇಳ್ತಾ ಇದ್ದ, ನೀವು ದುಡ್ಡು ಕೊಡಿ, ದುಡ್ಡು ಕೊಟ್ರೆ ಮಾತ್ರ ನಾನು ನಿಮ್ಮ ಟಿವಿ ಚಾನೆಲ್ಗೆ ಬಂದು ಇಂಟರ್ವ್ಯೂನ ಕೊಡ್ತೀನಿ ಅಂತ ಹೇಳಿ. ಮಂಜಾ ಯಾಕಾಗಿ ಇಂಟರ್ವ್ಯೂಗೆ ದುಡ್ಡು ಕೇಳ್ತಾ ಇದ್ದ ಅಂತಂದ್ರೆ, ಅದು ಒಂದು ಹೆಣ್ಣು ಮಗಳ ಪರ್ಸನಲ್ ವಿಚಾರಗಳನ್ನ ಟಿವಿ ಚಾನೆಲ್ಗಳ ಮೂಲಕ ಜಗಜ್ಜಾಹೀರ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ದುಡ್ಡು ಕೇಳ್ತಾ ಇದ್ದ. ಈಗ ಮಂಜುನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಶತಾಯ ಗತಾಯ ಲೀಲಾನನ್ನ ದಕ್ಕತ್ತು ಮಾಡಿಕೊಳ್ಬೇಕು, ಆಕೆ ನನ್ನ ಜೊತೆಗೆ ಸಂಸಾರ ಮಾಡುವಂತೆ ಮಾಡಬೇಕು ಅಂತ ಹೇಳಿ ಕೊಲೆ ಮಾಡುವಷ್ಟು ನೀಚ ಕೃತ್ಯವನ್ನ ಎಸಗುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಹೊಟ್ಟೆಗೆ ಬಿಯರ್ ಬಾಟ್ಲಿಯಿಂದ ಚುಚ್ಚಿರುವ ಕಾರಣಕ್ಕಾಗಿ ರಕ್ತಗಳು ಹೊರಗೆ ಬಂದಿದೆ. ಆತನ ಸ್ಥಿತಿ ಪೂರಾ ಗಂಭೀರವಾಗಿದೆ. ಲೀಲಾ ಈಗ ಹುಳಿಮಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದಾಳೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮಂಜಾ ತನ್ನ ಕುಡಿದು ಮತ್ತಿನಲ್ಲಿ ಹಿಂಗ್ ಮಾಡ್ಬಿಟ್ಟೆ ಸಾರಿ ಅಂತ ಕೇಳಿದ್ರೆ ಹಂಗಾಗಲ್ಲ. ಯಾಕಂತಂದ್ರೆ ಇಷ್ಟು ದಿನ ಅವಳನ್ನ ಕಾಟ ಕೊಡ್ತಾ ಇದ್ದ, ಅವಳಿಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದ. ಅವನ ಮನಸ್ಥಿತಿನೇ ಅದಿತ್ತು ಅಂತಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಎಲ್ಲಾ ಕ್ರೈಮ್ಗಳು ಕೂಡ ಇದೇ ರೀತಿ ಆಗ್ತವೆ. ಗೊತ್ತಿದ್ದು ಗೊತ್ತಿಲ್ಲದೆ ಹೋಗಿ ಅಥವಾ ಬೇಕು ಅಂತ ಸ್ಕೆಚ್ ಹಾಕೊಂಡು ಅವರೆಲ್ಲರಿಗೂ ಶಿಕ್ಷೆ ಆಗ್ತಿದೆಯಲ್ಲ, ಹಾಗೆ ಮಂಜನಿಗೂ ಕೂಡ ಶಿಕ್ಷೆ ಆಗಬೇಕು. ಇದು ಸಮಾಜದಲ್ಲಿ ನಡೀತಾ ಇರುವಂತಹ ಕೆಲಸ. ಟ್ರೆಂಡ್ಗೋಸ್ಕರನೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತೀನಿ ಅನ್ನೋಗೋಸ್ಕರನೋ ಕಣ್ಣೀರ್ ಹಾಕೊಂಡು ಯಾವುದೋ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹ ಗಂಡು ಮಕ್ಕಳಿಗೆ ಹಾಗೂ ಈ ತರ ದುಷ್ಕೃತ್ಯವನ್ನ ಎಸಗುವಂತಹ ಗಂಡು ಮಕ್ಕಳಿಗೆ ಎಲ್ರಿಗೂ ಕೂಡ ಕಾನೂನು ಸರಿಯಾದ ಪಾಠವನ್ನ ಮಾಡಬೇಕು. ಇನ್ನು ಮಂಜನ ವಿಚಾರಕ್ಕೆ ಬರುವುದಾದ್ರೆ, ಮಂಜನಿಗೆ ಇಳಿದ ಮೇಲೆ ತಾನೇನ್ ಮಾಡಿದ್ದೀನಿ ಅನ್ನುವಂತಹ ವಿಚಾರ ಗೊತ್ತಾಗ್ಬೇಕು. ನಾಚಿಕೆ ಆಗ್ಬೇಕು ಆತನಿಗೆ, ಮಂಜನಿಗೆ. ಆ ವಿಜುವಲ್ಸ್ ಎಲ್ಲ ಇದೆ ವೀಕ್ಷಕರೇ, ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇದು ಯೂಟ್ಯೂಬ್ ಆಗಿರೋ ಕಾರಣಕ್ಕಾಗಿ ಕಾಪಿರೈಟ್ಸ್ ಇಶ್ಯೂಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಮನೆಯೆಲ್ಲ ರಕ್ತ ಆಗಿದೆ ಕಣ್ರಿ, ಮನೆಯೆಲ್ಲ ರಕ್ತವಾಗಿದೆ. ಸರಿಯಾಗಿ ಲೀಲಾಗಿ ನಿಂತ್ಕೊಳ್ಳುವಷ್ಟು ಕೂಡ ಆಗ್ತಾ ಇಲ್ಲ. ಆ ತರ ರಕ್ತ ಚಿಮ್ಮಿದೆ ಅಲ್ಲಿ. ಸಂತು ಹೊಟ್ಟೆಗೆ ಚುಚ್ಚಿರುವಂತಹ ಗಾಯ ಇದೆಯಲ್ಲ, ಅದು ಡೀಪ್ ಆಗಿ ಹೋಗಿದೆ. ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಾಗಿದೆ. ಸೊ ಮಂಜಾ ಈಗ ನಾನೇನ್ ಮಾಡಿಲ್ಲ ಚಿನ್ನಿ ಅಂತ ಹೇಳಿ ಅಳ್ತಾ ಇರುವಂತದ್ದು ಎಲ್ಲ ಬೇಕಾ ಆತನಿಗೆ? ಸುಮ್ನೆ ಡ್ರೈವಿಂಗ್ ಕೆಲಸ ಮಾಡ್ತಿದ್ದ, 3 ಹೊತ್ತಿನ ಊಟ ಮಾಡ್ತಿದ್ದ. 4 ಹೊತ್ತು ಅನ್ಕೊಳ್ಳಿ, ಇನ್ನೊಂದ್ ಕಡೆ ಪಿಜ್ಜಾನೋ ಬರ್ಗರೋ ತಿನ್ಕೊಂಡು ಜೀವನ ಮಾಡ್ತಿದ್ದ, ಹಿಂಗೋ ಮಾಡ್ತಿದ್ದ. ಬೇಕಾ ಇವೆಲ್ಲ ಇವನಿಗೆ? ಅಗತ್ಯ ಇತ್ತ ಇವನಿಗೆ? ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.